ಹಾಯ್ ಸ್ನೇಹಿತರೆ, ನಮಸ್ಕಾರ. ಈ ಮೂರನೇ ಟೆಸ್ಟ್ನ ಮೂರನೇ ದಿನದ ಕೊನೆಯ ಓವರ್ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು, ಸಿನಿಮಾ ರೀತಿಯಾಗಿತ್ತು. ಒಂದು ಕಿರಿಕ್ ಕೂಡ ಆಯಿತು, ತಾನು ದೊಡ್ಡ ಮಟ್ಟದಲ್ಲಿ ಕಿರಿಕ್ ಆಯಿತು ಅಂತ ಹೇಳ್ಬೋದು. ಏನಾಯಿತು ಅದ್ರ ಬಗ್ಗೆ ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತೀವಿ, ಇನ್ ಕೇಸ್ ನೀವೇನಾದರೂ ನೋಡಿಲ್ಲ ಅಂತಂದರೆ. ಸೊ ಸ್ಕೋರ್ಗಳು ಈಕ್ವಲ್ ಆಯಿತು, ನಿಮಗೆ ಗೊತ್ತಿದೆ. 387ಕ್ಕೆ ಅವರು ಆಲ್ಔಟ್ ಆಗಿದ್ರು, ನಾವು ಕೂಡ ಅಷ್ಟೇ ಸ್ಕೋರ್ಗೆ 387ಕ್ಕೆ ಆಲ್ಔಟ್ ಆಗ್ತೀವಿ, ಯಾರಿಗೂ ಲೀಡ್ ಸಿಗಲ್ಲ. ಸೊ ಮೂರನೇ ದಿನದ ಕೊನೆಯಲ್ಲಿ ಒಂದು 2-3 ಓವರ್ ಆಡುವಂಥ ಅವಕಾಶ ಇತ್ತು ಭಾರತಕ್ಕೆ. ಆದರೆ ಯಾವಾಗ ಜಸ್ಪ್ರೀತ್ ಬುಮ್ರಾ ಬಾಲ್ ತಗೊಳ್ತಾರೆ ಕೊನೆ ಓವರ್ ಬಾಲ್ ಮಾಡೋಕೆ, ಡಕೆಟ್ ಹಾಗೆ ಕ್ರಾಲಿ ಇರ್ತಾರೆ. 2 ರನ್ ಬರುತ್ತೆ ಅವ್ರಿಗೆ ಫಸ್ಟಿಗೆ. ಅದಾದಮೇಲೆ ಕ್ರಾಲಿ ಯಾವಾಗ ಬ್ಯಾಟಿಂಗ್ ಶುರು ಮಾಡ್ತಾರೆ, ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ನಲ್ಲಿ ಫಸ್ಟಿಗೇನೆ ಅವರೊಂದು ಬಾಲನ್ನು ಬಿಡ್ತಾರೆ. ಸೊ ಅದಾದಮೇಲೆ ಜಸ್ಪ್ರೀತ್ ಬುಮ್ರಾ ಬೌಲಿಂಗಿಗೆ ರೆಡಿ ಆಗ್ತಿರ್ಬೇಕಾದ್ರೆ ಅವ್ರು ರೆಡಿ ಆಗಿರಲ್ಲ. ನಂತರ ಬೌಲಿಂಗ್ ರನ್ ಬಂದ ಮೇಲೆ ಅಲ್ಲೇನೋ ನನಗೆ ಸೈಡ್ ಸ್ಕ್ರೀನಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅಂತ ಪಕ್ಕಕ್ಕೆ ಸರಿತಾರೆ. ಆಗಲೇ ಶುಭ್ಮಾನ್ ಗಿಲ್ ಗರಂ ಆಗ್ತಾರೆ. ಸ್ವಲ್ಪ ದಮ್ ಇರಬೇಕು, ಸ್ವಲ್ಪ ಬಾಲ್ ಫೇಸ್ ಮಾಡುವಂಥ ಗಟ್ಸ್ ಇರಬೇಕು ಅಂತ ಏನೋ ಒಂದು ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ ಅವ್ರಿಗೆ, ಬಾಲ್ಸ್ ಇರಬೇಕು ಅಂತ. ಸೊ ಅದಾದಮೇಲೆ ಸಿರಾಜ್ ಕೂಡ ಬಂದು ಅಲ್ಲಿ ಅವ್ರ ಕ್ರಾಲಿಗೆ ಆಡಂಗಿದ್ರೆ ನೆಟ್ಟಿಗೆ ಆಡಬೇಕು ಅನ್ನೋ ರೀತಿಯಾಗಿ ಅವರು ಹೇಳೋಗ್ತಾರೆ. ಸೊ ಅದಾದಮೇಲೆ 2-3 ಬಾಲ್ ಆಗುತ್ತೆ. ಕೊನೆಯ ಲಾಸ್ಟ್ ಬಟ್ 1 ಅಂದರೆ 5ನೇ ಬಾಲಲ್ಲಿ ಬಂದು ಕೈಗೆ ಗ್ಲೌಸಿಗೆ ಹೊಡೆಯುತ್ತೆ. ಆಗ ಕ್ರಾಲಿ ಏನು ಮಾಡ್ತಾರೆ, ನನ್ನ ಈ ಥರ ಬೆರಳಿಗೆ ಏಟಾಗಿದೆ ಅಂತ ಫಿಸಿಯೋನ ಕರೀತಾರೆ. ಆಗ ನಿಜವಾದಂಥ ಡ್ರಾಮಾ ಶುರುವಾಗುತ್ತೆ. ಎಲ್ಲರೂ ಕೂಡ ಸೇರ್ಕೋತಾರೆ. ಇದು ನಿಜವಾಗ್ಲೂ ಲಾಸ್ಟ್ ಓವರ್ಗೆ ಮುಗಿಸ್ಬಿಡಬೇಕು, 2 ಓವರ್ ಮಾಡೋಕೆ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಮಾಡ್ತಿರುವಂಥ ಡ್ರಾಮಾ ಅಂತ ಕ್ರಾಲಿ ಮೇಲೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಮುಗಿ ಬೀಳ್ತಾರೆ. ಅದರಲ್ಲೂ ಕ್ಯಾಪ್ಟನ್ ಶುಭ್ಮಾನ್ ಗಿಲ್ ಅಂತೂ ಬಂದು ಚಪ್ಪಾಳೆ ತಟ್ಟಿ ಹತ್ರಕ್ಕೆ ಬಂದು ಇದೇನಿದು ನಾಟಕ ಅನ್ನೋ ರೀತಿಯಾಗಿ, ಆಡೋಂಗಿದ್ರೆ ಕರೆಕ್ಟಾಗಿ ದಮ್ಮಿಂದ ಆಡಬೇಕು ಅಂತ ಅವರಿಗೆ ಆ್ಯಕ್ಷನ್ ಮಾಡಿ ತೋರಿಸ್ತಾರೆ. ಅಷ್ಟೊತ್ತಿಗೆ KL ರಾಹುಲ್ ಕೂಡ ಎಂಟ್ರ್ ಆಗ್ತಾರೆ. ಬೆನ್ ಡಕೆಟ್ ಮತ್ತು ಶುಭ್ಮಾನ್ ಗಿಲ್ ಇಬ್ಬರು ಎದೆಗೆದೆ ಕೊಟ್ಟಿದ್ರು ನಿಲ್ತಾರೆ. ಅಂತೂ ಕೊನೆಯವರಂತೂ ಫುಲ್ ಡ್ರಾಮಾ ಇತ್ತು. ಜಸ್ಪ್ರೀತ್ ಬುಮ್ರಾ ಅವರ ಪೇಸ್ ಆ ರೀತಿಯಾಗಿತ್ತು. 2 ಓವರ್ ನಮಗೆ ಸಿಕ್ಕಿದ್ರೆ ವಿಕೆಟ್ ಬೀಳುವಂಥ ಚಾನ್ಸಸ್ ಕೂಡ ಇತ್ತು. ಸೊ ಅದನ್ನು ಅವಾಯ್ಡ್ ಮಾಡೋಕೆ ಇಂಗ್ಲೆಂಡ್ನವರು ಡ್ರಾಮಾ ಮಾಡಿದ್ರ ಅಥವಾ ಟೈಮ್ ವೇಸ್ಟ್ ಮಾಡಿದ್ರ, ಆ್ಯಕ್ಟಿಂಗ್ ಮಾಡಿದ್ರ ಅಂತ. ಬಟ್ ಅಲ್ಲಿ ರೀಪ್ಲೇಲಿ ನೋಡಿದಾಗ ಸ್ವಲ್ಪ ಬೆರಳಿಗೆ ಏಟ್ ಬಿದ್ದಿದೆ. ಸೊ ಅದು ವೆರಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇದು ಕೊನೆಯ ಓವರ್ನಲ್ಲಿ ಆದಂಥ ಡ್ರಾಮಾ. ಸೊ ಇದು ಕೊನೆಯ 1 ಓವರ್ ಎಕ್ಸ್ಟ್ರಾ ಓವರ್ ಸಿಗೋಕ್ಕೋಸ್ಕರ ಟೀಮ್ ಇಂಡಿಯಾ ಪ್ರಯತ್ನ ಪಡ್ತು. ಅವರು ಆ್ಯಕ್ಟ್ ಮಾಡಿದ್ರ ಅನ್ನೋದು ಪ್ರಶ್ನೆ.